ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸತೀಶ್ ಜಾರಕಿಹೊಳಿ ನಮ್ಮ ಪಾರ್ಟಿ ಸೀನಿಯರ್ ಲೀಡರ್ ಆಗಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನೊಬ್ಬನೇ ಪಾರ್ಟಿಯನ್ನ ಕಟ್ಟಿಲ್ಲ, ಸಾಮೂಹಿಕ ನಾಯಕತ್ವವಿದೆ, ನಾನು ಸಿಎಂ ಎಲ್ಲರೂ ಸೇರಿ ಸರ್ಕಾರವನ್ನ ತಂದಿದ್ದೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರ ಉಳಿಸಿಕೊಂಡು ಹೋಗಲು ಚರ್ಚೆಯನ್ನ ಮಾಡಿದ್ದೇವೆ. 2 ವರ್ಷ ಅಂತ ಏನಿಲ್ಲ, ಪಕ್ಷ ತೀರ್ಮಾನವನ್ನ ಮಾಡುತ್ತೆ. ಪಕ್ಷ ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಜಮೀರು ಭೇಟಿ ಮಾಡಿದ್ರು, ಮುನಿಯಪ್ಪ ಭೇಟಿ ಮಾಡಿದ್ರು, ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದ್ರು, ಬೇಗರೆ MLAs ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿನೂ ಈಗ ಹೇಳಿದ್ದಾರೆ. ನಾವು ಪಕ್ಷದ ಬಲವರ್ಧನೆಗೋಸ್ಕರ ನಾವೆಲ್ಲ ಮಾತಾಡ್ತೀವಿ. ನಮಗೆ BJPಯವರು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಗೊಂದಲಕ್ಕೆ ನಾವು ಅವಕಾಶ ಕೊಡಬಾರ್ದು. ಅವರು ಅನ್ನೆಸೆಸರಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ 140 ಜನನೂ ಒಟ್ಟಾಗಿದ್ದೀವಿ. ನಮ್ಮನ್ನು ಯಾರು ಅಳ್ಳಾಡಿಸ್ಲಿಕ್ಕಾಗೋದಿಲ್ಲ. ಯಾರ ಆಫರು ನನಗೆ ಅವಶ್ಯಕತೆ ಇಲ್ಲ. ಸದಾನಂದ ಗೌಡರು ಪಾಪ ಪ್ರೀತಿಯಿಂದ ಮಾತಾಡಿರ್ಬೋದಷ್ಟೇ. ಅಂಥ ಸಂದರ್ಭ ಕಾಂಗ್ರೆಸ್ ಪಾರ್ಟಿ ನಿರ್ಮಾಣ ಆಗುವುದಿಲ್ಲ. ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ಬೈ ಬರ್ತ್, ಯು ನೋ ದಟ್. ಅವ್ರಿಗೆ ಪಾಪ ಅವ್ರಿಗಿನ್ನ ನನ್ನ ಹಿಸ್ಟ್ರಿ ಗೊತ್ತಿಲ್ಲ. ಸೊ ನಾನು ಸತೀಶು ನಾವು ಕೊಲೀಗ್ ಆಗಿದ್ದೀವಿ. ಅವ್ರು ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು. ಅವ್ರಿಗೆ ಫುಲ್ಲು ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ. ಅಲ್ಲೆಲ್ಲ ಒಳ್ಳೆ ರಿಸಲ್ಟು ಬಂದಿದೆ. ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ಸು ಇಲ್ಲ. ಒಟ್ಟಕ್ಕೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀನಿ.